ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಬಿಗ್ ಬಾಸ್ ಸೀಸನ್ 12 ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಈ ಸೀಸನ್ ತುಂಬಾ ಕ್ರೇಜ್ ಕೂಡ ಇತ್ತು. ಗಿಲ್ಲಿ ವಿನ್ನರ್ ಆಗಿದ್ದಾರೆ. ಸೊ ಸದ್ಯ ವಿಚಾರ ಏನಂತಂದ್ರೆ, ಗಿಲ್ಲಿಯ ಟ್ಯಾಟೂ ಹಾಕ್ಸ್ಕೊಂಡಂತಹ ಮೊದಲ ಅಭಿಮಾನಿ ಕುಮಾರ್ ಅವರು ಸದ್ಯ ಅಸಮಾಧಾನಗೊಂಡಿದ್ದಾರೆ, ಆಕ್ರೋಶಗೊಂಡಿದ್ದಾರೆ, ಆರೋಪ ಕೂಡ ಮಾಡ್ತಾ ಇದ್ದಾರೆ. ಸೊ ಯಾರ ಮೇಲೆ ಏನಕ್ಕೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರವನ್ನ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಅದೇ ವಿಚಾರ ಒಂದು ಕೇಳ್ಪಟ್ಟೆ, ಹೌದು ಸರ್. ಸ್ವಲ್ಪ ಬೇಜಾರಾಗಿದ್ದೀರಾ? ಹೌದು. ಏನ್ ವಿಚಾರ ಆಯ್ತು, ಏನು ನಡೀತಾ ಇದೆ ಅಂತ? ಸರ್ ನಡೀತಾ ಇರೋದಂಗೆ ಈಗ ಅಭಿಮಾನಿಗಳನ್ನ ಮರ್ತೋಗ್ಬಿಟ್ಟಿದ್ದಾರೆ ಸರ್. ಗಿಲ್ಲಿ ಓಕೆ, ಅಭಿಮಾನಿಗಳನ್ನ ಮರ್ತೋಗ್ಬಿಟ್ಟಿದ್ದಾರೆ. ಹ್ಮ್. ಇವಾಗ ನಾವು ಬಿಗ್ ಬಾಸ್ ಹೋದ್ವಿ ಹ್ಮ್. ಅಲ್ವಾ ಸರ್, ಅವರೇ ಅನೌನ್ಸ್ಮೆಂಟ್ ಮಾಡಿದ್ರು Okay. ಹೋಗ್ ಫಸ್ಟ್ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ. ಹ್ಮ್. ಇವತ್ತವರೆಗೂ ಒಬ್ಬ ಅಭಿಮಾನಿಗಳನ್ನ ಮೀಟ್ ಮಾಡಿಲ್ಲ ಅವರು, ಓಕೆ. ಅಲ್ವಾ ಸರ್. ಹ್ಮ್. ಇವ್ರಿಗೆ ಬೇಕಾದವ್ರನ್ನ ಮೀಟ್ ಮಾಡ್ತಾ ಇದಾರೆ. ಹ್ಮ್. ಸರ್ ನಾನು ಅಭಿಮಾನ ಇತ್ತು, ನಾನು ಹಾಕ್ಸ್ಕೊಂಡು ನಾನು ಟ್ಯಾಟೂ ಹೋದೆ. ಓಕೆ. ಅವ್ರನ್ನ ಬಂದ್ ನಾನು ಮೀಟ್ ಆಗಿ ಅಂತಾನು ಹೇಳಿಲ್ಲ, ಹ್ಮ್. ಇಲ್ಲ ಬಂದ್ ನಮ್ಮನ್ನ ಇದ್ ಮಾಡಿ ಅಂತಾನು ಹೇಳಿಲ್ಲ. ಅವರಾಗಿದ್ದು ಅವ್ರೆ ಅನೌನ್ಸ್ ಮಾಡಿದ್ರು. ಓಕೆ. ಇವತ್ತು ರೋಡ್ ಅಲ್ಲಿ ನಾನು ಊರ್ಗ್ ಹೋಗಕ್ ಆಗ್ತಾ ಇಲ್ಲ, ರೋಡ್ ಅಲ್ಲಿ ಮುಖ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ. ಪ್ರತಿಯೊಬ್ರು ಬಂದ್ ನನ್ನ ಕೇಳ್ತಾ ಇದಾರೆ, ಬಿಗ್ ಬಾಸ್ ವಿನ್ ಆಗಿ ಎಷ್ಟ್ ದಿನ ಆಯ್ತು, ನಿಮ್ಮನ್ ಬಂದ್ರ ಮಾತಾಡ್ಸಿದ್ರ, ಹ್ಮ್. ಏನ್ ಮಾಡಿದ್ರು ಅಂತ ಪ್ರತಿಯೊಬ್ರು ಕೇಳ್ತಾ ಇದಾರೆ. ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡಕ್ ಆಗ್ತಾ ಇಲ್ಲ ನಮ್ಗೆ ಇವತ್ತು. ಓಕೆ. ಈಗ ಅಭಿಮಾನಿಗಳು ಅಂದ್ರೆ ಯಾರು ಸರ್? ಅಭಿಮಾನಿಗಳು ಅಂತ ದೇವ್ರು ಅಂತ ಪೂಜೆ ಮಾಡಿದಕ್ಕೆ ಸರ್ ಪ್ರತಿಯೊಬ್ಬರು ಇವತ್ತು ಹ್ಮ್. ಒಬ್ಬರನ್ನ ಅಣ್ಣವ್ರು ಅಂತ ಕರಿತೀವಿ, ಹ್ಮ್. ಒಬ್ಬರನ್ನ ಯಜಮಾನರು ಅಂತ ಕರಿತೀವಿ, ಒಬ್ಬರನ್ನ ದಾನವೀರೇಶ್ವರ ಕರ್ಣ ಅಂತ ಕರಿತೀವಿ, ಒಬ್ಬರನ್ನ ಕರಾಟೆ ಕಿಂಗ್ ಅಂತ ಕರಿತೀವಿ, ಹ್ಮ್. ಒಬ್ಬರನ್ನ ಕರುಣಾ ಚಕ್ರವರ್ತಿ ಅಂತ ಕರಿತೀವಿ, ಹೌದು. ಒಬ್ಬರನ್ನ ಅಭಿನಯ ಚಕ್ರವರ್ತಿ ಅಂತ ಕರಿತೀವಿ, Correct. ಒಬ್ಬರನ್ನ ಚಾಲೆಂಜಿಂಗ್ ಸ್ಟಾರ್ ಅಂತ ಕರಿತೀವಿ, ಹ್ಮ್. ಅಲ್ವಾ ಸರ್. ಹೌದು. ಇಬ್ಬರನ್ನ ಸೂಪರ್ ಸ್ಟಾರ್ ಮಾಡಿದೀವಿ ಹ್ಮ್. ನಮ್ ಚಿತ್ರರಂಗದವರು, ಹ್ಮ್. ಅಭಿಮಾನಿಗಳು. ಹ್ಮ್. ಅಂತವ್ರೆ ಅಷ್ಟೊಂದು ಅಭಿಮಾನಿಗೋಸ್ಕರ ಪ್ರಾಣ ಕೊಡ್ತಾ ಇದ್ರು ಅಂತ ಮಹಾನ್ ವ್ಯಕ್ತಿಗಳು. ಓಕೆ. ಇವತ್ತು ಗಿಲ್ಲಿ ಒಬ್ಬ ಅಭಿಮಾನಿಗಳು ಮೀಟ್ ಮಾಡ್ಸವ್ರ ಸರ್? ಒಬ್ಬರು ಮಾಡ್ಸಿಲ್ಲ, ಓಕೆ. ಒಬ್ಬರನ್ನು ಮೀಟು ಮಾಡಿಲ್ಲ. ಅವ್ರಿಗೆ ಬೇಕಾದವ್ರನ್ನೆಲ್ಲ ಮೀಟ್ ಮಾಡ್ಕೊಂಡ್ ಬರ್ತಾ ಇದಾರೆ, ಇಂಟರ್ವ್ಯೂ ಕೊಡ್ತಾರೆ. ಪ್ರತಿಯೊಂದಕ್ಕೂ ಅವ್ರಿಗೆ ಟೈಮ್ ಸಂಬಂಧ ಪ್ರತಿಯೊಂದಕ್ಕೂ ಇರುತ್ತೆ ಅವ್ರಿಗೆ. ಓಕೆ. ನಮ್ಮಂತ ಅಭಿಮಾನಿಗಳನ್ನ ಮೀಟ್ ಮಾಡೋಷ್ಟು ಅವ್ರಿಗೆ ಟೈಮ್ ಸಿಗಲ್ವಾ ಸರ್? ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ, ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದೀರಾ? ಹೇಳ್ತಾ ಇದ್ ಸರ್, ಈಗ ಹೇಳ್ತಾ ಇರೋದೆಲ್ಲ ನಡೀತಿರೋದೇ ಅದೇ ನಡೀತಾ ಇದೆಯಲ್ಲ. ಇವ್ರಿಗೆ ಬೇಕಾದವ್ರನ್ನ ಹೋಗಿ ಮೀಟ್ ಮಾಡ್ತಾ ಇದಾರೆ. ಓಕೆ. ಒಬ್ಬ ಅಭಿಮಾನಿಗಳು ಮೀಟ್ ಮಾಡಿದಾರೆ ಸರ್ ಇವತ್ತು? ಹ್ಮ್. ಒಬ್ಬರನ್ನೂ ಮಾಡಿಲ್ಲ. ಹ್ಮ್. ನಮ್ಮ ಯಲಂಕ ಗುರು ಅವರು ಹ್ಮ್. ಅವ್ರಿಗೋಸ್ಕರ ಎಷ್ಟು ಪ್ರಚಾರ ಮಾಡಿದ್ರು ಅವರು, ಓಕೆ. ಸಿಕ್ಕಾಬಡೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಎದುರಾಕೊಂಡ್ರು ಅವರು. ಅವ್ರನ್ನ ಹೋಗಿ ಮೀಟ್ ಮಾಡಿದಾರೆ ಸರ್? ಹ್ಮ್. ಅವ್ರನ್ನ ಮಾಡಿಲ್ಲ. ಮತ್ತೆ ನಮ್ಮ RMC ಮಧು ಅವರು ಹಾ. ರ್ಯಾಲಿ ಮಾಡಿದ್ರು, ಹ್ಮ್. ಅಂದನ ಮಾಡಿದ್ರು. ಹ್ಮ್. ಅವ್ರಿಗೋಸ್ಕರ ಡೇ 1 ಇಂದ ಫಿನಾಲೆ ಅವ್ರಿಗೂ ಸಿಕ್ಕಾಬಟ್ಟೆ ಡೇ ಅಂಡ್ ನೈಟ್ ಕಷ್ಟಪಟ್ರು. ಓಕೆ. ಇವತ್ತು ಅವ್ರನ್ನ ಮೀಟ್ ಮಾಡಿಲ್ಲ. ಹ್ಮ್. ನಮ್ಮ ರಕ್ಷಣೆ ವೇದಿಕೆ ಅವ್ರು ಎಷ್ಟಪಟ್ಟು ಮಾಡಿದ್ರು, ಇವತ್ತು ಅವ್ರನ್ನ ಮೀಟ್ ಮಾಡಿಲ್ಲ, ಓಕೆ. ಅಲ್ವಾ ಸರ್. ಮತ್ತೆ ನಮ್ಮ ಪೊಲೀಸ್ನವ್ರು ಎಷ್ಟೋ ಜನ ಅವ್ರಿಗೆ ವೋಟ್ ಮಾಡಿದ್ರು, ಹ್ಮ್. ಅಂತವ್ರು ಮೀಟ್ ಮಾಡಿದಾರ? ಹ್ಮ್. ನಮ್ ಲಾಯರ್ಸ್ಗಳು ಅಂತವ್ರು ಮೀಟ್ ಮಾಡಿಲ್ಲ. ಹ್ಮ್. ಪ್ರತಿಯೊಬ್ರು ಆಟೋ ಚಾಲಕರು ಅವರೇ ಬಾಯಲ್ಲಿ ಹೇಳಿದ್ರು. ಹ್ಮ್. ಆಟೋದಲ್ಲಿ ನಮ್ ಬ್ಯಾನರ್ ಹಾಕೊಂಡು ಎಷ್ಟೆಲ್ಲ ಮಾಡ್ತಾ ಇದಾರೆ. ನಮ್ಮ ಆಟೋ ಚಾಲಕರು ಮೀಟ್ ಮಾಡಿದಾರ ಸರ್? ಓಕೆ. ಒಬ್ಬ ಕ್ಯಾಬ್ ಡ್ರೈವರು ಹ್ಮ್. ಅವ್ರ ಕಾರ್ ಮೇಲೆ ಹಾಕೊಂಡು ಪ್ರಚಾರ ಮಾಡಿದ್ರು, ಅಂತವ್ರನ್ನ ಮೀಟ್ ಮಾಡಿಲ್ಲ ಇವತ್ತು. ಓಕೆ. ಅಭಿಮಾನಿಗಳು ಎಷ್ಟು ಜನ ಕಷ್ಟಪಟ್ಟಿದ್ದಾರೆ ಸರ್? ಅವ್ರು ಬಿಗ್ ಬಾಸ್ ವಿನ್ ಆಗ್ಬೇಕು ಅಂತ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ. ಹ್ಮ್. ಪ್ರತಿಯೊಬ್ರು ವಿಡಿಯೋಸ್ ಮಾಡಿ, ಪ್ರತಿಯೊಬ್ರು ಅಪ್ಲೋಡ್ ಮಾಡಿ, ಮೊಬೈಲ್ಗಳಲ್ಲಿ ಬಿಗ್ ಬಾಸ್ ಗಿಲ್ಲಿನೇ ಗೆಲ್ಬೇಕು ಅಂತ ಪ್ರತಿಯೊಬ್ಬರ ಕನ್ನಡಿಗರು ಹ್ಮ್. ಸಿಕ್ಕಾಬಟ್ಟೆ ಅವ್ರಿಗೆ ಇದ್ ಮಾಡಿದ್ರು. ಹ್ಮ್. ಇವತ್ತು ಅವ್ರನ್ನ ಮೀಟ್ ಮಾಡಿದಾರ? ಒಬ್ಬರನ್ನು ಮೀಟ್ ಮಾಡಿಲ್ಲ. ಹ್ಮ್. ಏನಕ್ಕೆ ಸರ್? ಈಗ ಅಭಿಮಾನಿಗಳಿಗೋಸ್ಕರ ತಾನೆ ಸರ್ ಎಲ್ಲಾರು ಹ್ಮ್. ಇವನ್ ಗೆಲ್ಲೇಬೇಕು ಅಂತ ನಾವು ಅಭಿಮಾನಿಗಳು ಸಪೋರ್ಟ್ ಮಾಡೋದು. ಇವತ್ತು ಒಬ್ಬ ಅಭಿಮಾನಿನ ಮೀಟ್ ಮಾಡಿಲ್ಲ. ಓಕೆ. ಅದೇ ಇವಾಗ ಏನಂತಂದ್ರೆ, ನಿಮಗೆ ಆಗಿರೋ ಬೇಜಾರು, ಅಸಮಾಧಾನ ಏನಿದೆ ಅಂತ ಹೊರಗಡೆ ಹೇಳ್ತಾ ಇದೀರಾ. ಹೌದು. ಸೊ ಈಗ ಮೊದ್ಲಿಂದ ಬಂದ್ಬಿಡೋಣ. Okay. ಏನಂತಂದ್ರೆ, ಇವಾಗ ಗಿಲ್ಲಿದು ಟ್ಯಾಟೂ ಹಾಕ್ಸ್ಕೊಂಡಿದ್ದೀರಾ. ಹೌದು. ಟ್ಯಾಟೂ ನೀವು ಹಾಕ್ಸ್ಕೊಂಡಾದ್ಮೇಲೆ ನೀವು ಎಲ್ರಿಗೂ ಕೂಡ ಪರಿಚಯ ಆಯ್ತು, ಹೌದು. ಬಿಗ್ ಬಾಸ್ ಕೂಡ ಕರೆದ್ರು, ಅಲ್ಲೋಗ್ ಹೌದು. ಕೂಡ ಮಾತಾಡ್ಸಿದ್ರಿ, ಆಮೇಲೆ ಸಿಗ್ತೀವಿ ಅಂತ ಗಿಲ್ಲಿ ಹೇಳಿದ್ರು. ಹೌದು. ಒಂದು ಮೊದಲೇ ಪ್ರಶ್ನೆ ಏನಂತಂದ್ರೆ, ಎಲ್ರ ಕಡೆಯಿಂದ, ಈಗ ನನ್ನ ಕಡೆಯಿಂದನೂ ಕೂಡ, ಹೌದು. ಗಿಲ್ಲಿ ಟ್ಯಾಟೂ ಯಾಕೆ ಹಾಕ್ಸ್ಕೋಬೇಕಾಗಿತ್ತು? ಒಂದು ಬೇರೆ ಸೂಪ್ ಅಂದ್ರೆ ಸಾಕಷ್ಟು ಜನ ಸಾಧನೆ ಮಾಡಿರಿದ್ದಾರೆ. ಕ್ರೀಡೆ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಹೌದು. ಸ್ಪೋರ್ಟ್ಸ್ ಆಗಿರ್ಬೋದು, ಯಾವುದೇ ಸ್ಟಾರ್ಗಳು ಅಂದ್ರೆ ಫಿಲಂ ಇಂಡಸ್ಟ್ರಿಗೆ ಆಗಲಿ, ಹೌದು. ಸುದೀಪ್ ಅವರು, ರಾಜ್ಕುಮಾರ್ ಅಂದ್ರೆ ದೊಡ್ಡವರಿಂದ ಎಲ್ಲರೂ ತನಕ ಇದಾರೆ. ಸೊ ಗಿಲ್ಲಿದೆ ಯಾಕೆ ಹಾಕ್ಸ್ಕೊಂಡ್ರಿ? ಸರ್ ಗಿಲ್ಲಿದ್ ಏನಕ್ಕೆ ಹಾಕ್ಸ್ಕೊಂಡ್ರೆ, ಟ್ಯಾಲೆಂಟ್ ಪರ್ಸನ್ ಇತ್ತು ಅವನ ಹತ್ರ. ಓಕೆ. ಅದನ್ನ ನಾವು ಹೊರಗಡೆ ತಂದಿದೀವಿ. ಹ್ಮ್. ಅವನ ಹತ್ರ ಒಂದು ಸರಸ್ವತಿ ಇದಾರೆ, ಅವ್ರ ಕಲ್ಲು ಒಂದು ಟ್ಯಾಲೆಂಟ್ ಇದೆ. ಹ್ಮ್. ಅದನ್ನ ಹೊರಗಡೆ ತರಬೇಕು ಅಂತ ನಾವು ಹಾಕ್ಸಿದ್ವಿ. ಓಕೆ. ಇವಾಗ ನಾವು ತಂದಿದೀವಿ ತಾನೆ, ಅದೇ ತಕ್ಕನಾಗ ಅಭಿಮಾನಿಗಳನ್ನ ಯಾಕೆ ತಾನು ಮೀಟ್ ಆಗ್ತಿಲ್ಲ ನೀವು? ಓಕೆ. ಇವಾಗ ಒಂದು ಅದೇ ಪ್ರಶ್ನೆ ಕೊಡೋಣ. ಇನ್ನೊಂದು ಏನಂತಂದ್ರೆ, ಗಿಲ್ಲಿ ಅವ್ರ ಏನ್ ಹೇಳಿಲ್ವಾ, ನಿಮ್ಗೇನು ಹೇಳಿಲ್ವಲ್ಲ ಟ್ಯಾಟೂ ಹಾಕ್ಸ್ಕೊಳ್ಳಿ ಒಂದು ಅಭಿಮಾನಕ್ಕೆ ನೀವು ಸರ್ ನಾವು ಅಭಿಮಾನಿಗೆ ಹಾಕಿಸ್ಕೊಂಡ್ವಿ, ಕರೆಕ್ಟ್ ಅಲ್ವಾ ಸರ್? ನೀವು ಕೇಳ್ತಿರೋ ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿಸ್ತಾ ಇದೀರಾ. ನಮ್ಮ ಅಭಿಮಾನಿಗೋಸ್ಕರ ಹಾಕ್ಸ್ಕೊಂಡ್ವಿ ಸರ್. ನಮ್ಮ ಅಭಿಮಾನಲ್ಲಿ ಇತ್ತು, ನಾವು ಹೋದ್ವಿ, ಬಂದ್ವಿ, ನಾವ್ ಇತ್ತು ಸರ್. ನಾನು ಬಂದು ಫಸ್ಟ್ ಅವ್ರೇನಂತ ಹೇಳಿದ್ರು ಬಿಗ್ ಬಾಸ್ ಒಳಗಡೆನೆ, ಇಲ್ಲ ನಾನು ಹೊರಗಡೆ ಹೋಗಿದ ತಕ್ಷಣ ಅವಣ್ಣನ್ ಮೀಟ್ ಮಾಡ್ತೀನಿ ಅಂತಂದ್ರೆ. ಇವತ್ತು ಮಾಡಿದೀರಾ ಸರ್ ನೀವು? ಓಕೆ. ಮಾಡಿದೀರಾ? ಮಾಡಿಲ್ಲ. ಓಕೆ. ಅದ್ ಬೇಡ ಬಿಡಿ ಸರ್. ಕರ್ನಾಟಕ ಜನತೆ ಎಷ್ಟು ಜನ ಸಪೋರ್ಟಿಂಗ್ ನಿಂತ್ಕೊಂಡ್ರು ಸರ್? ಒಬ್ಬರನ್ನ ಮೀಟ್ ಮಾಡಿದೀರಾ? ಒಬ್ಬರನ್ನು ಮಾಡ್ತಾ ಇಲ್ವಲ್ಲ ನೀವು? ನಿಮ್ಗೆ ಬೇಕಾದವ್ರು ಮಾತ್ರ ಮಾಡ್ತಾ ಇದ್ರಲ್ಲ ಏನಕ್ಕೆ ಸರ್ ಇದು? ಈಗ ಬಿಗ್ ಬಾಸ್ ಈಗ ನೀವು ದೊಡ್ಡವರೆಲ್ಲ ಅನೌನ್ಸ್ಮೆಂಟ್ ಮಾಡಿದೀರಾ?
ಗಿಲ್ಲಿ ಕಪ್ ಗೆಲ್ಬೇಕು ಗಿಲ್ಲಿ ಅಂತ ಈಗ ಎಷ್ಟು ಜನ ನೀವು ಹೋಗಿ ಮೀಟ್ ಮಾಡ್ತಾ ಇದೀರಲ್ಲ, ಅವ್ರು ಯಾರು ಒಬ್ಬರು ರ್ಯಾಲಿ ಮಾಡಿದ್ರ ನಿಮ್ ಬಗ್ಗೆ? ಗಿಲ್ಲಿ ಗೆಲ್ಬೇಕು ಅಂತ ಏನಾರು ರ್ಯಾಲಿ ಮಾಡಿದ್ರ? ರ್ಯಾಲಿ ಮಾಡಿದವ್ರು ಯಾರು ಸರ್? ಕರ್ನಾಟಕ ಜನತೆ ಮಾಡಿರೋದು. ಫಸ್ಟ್ ಅವ್ರನ್ನ ಮೀಟ್ ಆಗಿ ನೀವು ಅಂತ ಅಣ್ಣವರೇ ಹೇಳ್ತಾ ಇಲ್ವಾ ಸರ್? ಫಸ್ಟ್ ನಾವು ಅಭಿಮಾನಿಗಳು ಅಂತ ಅಣ್ಣವರೇ ಹೇಳ್ತಾ ಇದ್ರು. ಅವ್ರು ಯಾರೇ ಬಂದ್ರು ಫಸ್ಟ್ ರಾಜಕೀಯದವ್ರನ್ನ ಹೋಗಿ ಯಾರನ್ನ ಮಾತಾಡಿಸ್ತಾ ಇರ್ಲಿಲ್ಲ ಅವ್ರು. ಫಸ್ಟ್ ಮಾತಾಡಿಸ್ತಿದ್ದೇನೆ ಅಭಿಮಾನಿಗಳನ್ನ. ನೀವು ಕೆಲಸ ಮಾಡಿ ಬೆಳೀರಿ, ನಾವು ಸಪೋರ್ಟ್ ಆಗಿ ನಿಂತ್ಕೊಂತೀವಲ್ಲ. ಓಕೆ, ಅದರಿಂದ ಏನಂದ್ರೆ ರೀಸೆಂಟ್ ಆಗಿ ಕಪ್ ಗೆದ್ದಿದ್ದಾರೆ, ಒಂದು ಕ್ರೇಜ್ ಇದೆ, ಎಲ್ಲೋದ್ರು ಕೂಡ ಜನ ಮುತ್ತುಕೊಳ್ತಾರೆ. ಆ ಒಂದು ಬಿಸಿಲು ಇರ್ಬೋದಲ್ಲ ಅಂತ ಇವಾಗ ಸರ್ ಬಿಸಿ ಇದ್ದೇ ಇರ್ತಾರೆ ಸರ್. ಸಂಪರ್ಕ ಮಾಡಿದ್ರ ಸರ್ ಅಣ್ಣವ್ರೇ ಅಷ್ಟೊಂದ್ ಬಿಸಿ ಇದ್ರು ಅಭಿಮಾನಿಗಳು ಮೀಟ್ ಮಾಡ್ತಾ ಇದ್ರು ಸರ್. ಅಣ್ಣವ್ರೆ ಅಷ್ಟೊಂದ್ ಬಿಸಿ ಇದ್ರು ಅಭಿಮಾನಿಗಳು ಫಸ್ಟ್ ಮೀಟ್ ಮಾಡ್ತಾ ಇದ್ರು. ಇವ್ರು ಬೇರೆ ತರ ಇವರೆಲ್ಲ ಎಷ್ಟು ಜನ ಹೋಗಿ ಮೀಟ್ ಮಾಡ್ತಾ ಇದ್ರು, ಅಂತವ್ರನ್ನ ಯಾರು ಮೀಟ್ ಮಾಡ್ತಾ ಇಲ್ಲ ಸರ್. ಅಣ್ಣವ್ರು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ರು, ಅಣ್ಣವರು ಬಂದು ಅಭಿಮಾನಿಗಳನ್ನ ಮೀಟ್ ಮಾಡ್ತಾ ಇದ್ದು. ಓಕೆ, ಅಲ್ಲ ನೀವು ಗಿಲ್ಲಿಯ ಟ್ಯಾಲೆಂಟ್ ಆಗಿರ್ಬೋದು, ಮಾತಾಡೋ ಶೈಲಿ ಆಗಿರ್ಬೋದು, ಎಲ್ಲ ಸರಸ್ವತಿನೇ ಒಲ್ದಿದ್ದಾರೆ ಅಂತ ಹೇಳ್ತೀರಾ. ಒಂದು ಮೀಟ್ ಆಗಿಲ್ಲ ಅಂತ ಒಂದ್ ಸಣ್ಣ ಇದಕ್ಕೆ ನೀವ್ ಯಾಕೆ ಅಪೋಸ್ ಮಾಡ್ತಾ ಇದೀರಾ ಸರ್? ಸಣ್ಣ ವಿಷಯಕ್ಕಂತಲ್ಲ ಸರ್, ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋದು ಒಂದು ಅಭಿಮಾನಿ ಸರ್. ಅಭಿಮಾನಿಗಳು ಉಳಿಸ್ಕೊಂಡ್ರೆ ಈ ತರ ಇವಾಗ ಏನ್ ಅವ್ರು ಮೀಟ್ ಆಗ್ತಾ ಇದ್ರ ಅಂತ ಅದ್ರ ಹತ್ರಷ್ಟು ಬೆಳಿಬೋದು ನೀವು. ಅದಕ್ಕೆ ನಾವು ಸಪೋರ್ಟ್ ಆಗಿ ನಿಂತಿದೀವಲ್ಲ. ಫಸ್ಟ್ ಅಭಿಮಾನಿಗಳು ನೋಡ್ರಿ ನೀವು. ಅಭಿಮಾನಿಗಳಿಂದ ಸರ್ ಇವತ್ತು ಏನ್ ಕ್ರೇಜ್ ನಿಮ್ಗೆ ಬಿಸಿ ಇಲ್ಲ ಅಂತ ನೀವ್ ಹೇಳಿದ್ರಲ್ಲ, ಇವತ್ತು ಬಿಸಿ ಇಲ್ಲ ಅದು ಅಲ್ಲಿ ಇಲ್ಲಿ ಅಂತ ಹೇಳ್ತಿದ್ರ, ಅದನ್ನ ಬಿಸಿ ಮಾಡಿದವ್ರು ಯಾರು ಸರ್? ನಾವು ನಮ್ಮಂತ ಕನ್ನಡಿಗರು ಸರ್ ಮಾಡಿರೋದು. ಬೇರೆ ಯಾರು ಬಂದು ಪ್ರಚಾರ ಮಾಡಿಲ್ಲ ಸರ್ ರೋಡಲ್ಲಿ ಅವ್ರಿಗೆ. ನಮ್ಮಂತ ಕನ್ನಡಿಗರು ಅವ್ರು ಬೆಳಿಬೇಕು ಅಂತ ನಾವು ಮಾಡಿರೋದು. ಅದನ್ನ ಫಸ್ಟ್ ನೀವು ಉಳಿಸ್ಕೊಳ್ಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.